ವಿಷ್ಣು ಸ್ಮಾರಕ ನೆಲಸಮಾಗಿರೋ ಜಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂತದ್ದು. ಸೊ ಈ ಒಂದು ನೋವಿನ ವಿಚಾರದ ಬಗ್ಗೆ ಮಾತಾಡಕ್ಕೆ ಖುದ್ದು ಅಭಿಮಾನಿಗಳು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಇಷ್ಟು ವರ್ಷದಿಂದ ಕಾಯ್ತಾನೆ ಬರ್ತಾ ಇದ್ರಿ. ಸೊ ನ್ಯಾಯ ಸಿಗುತ್ತೆ, ಇಷ್ಟಾದ್ರೂ ಜಾಗ ಸಿಗುತ್ತೆ ಅಂತ, ಕೊನೆಗೂ ಅದು ದಕ್ಕದ ರೀತಿಯಾಗಿದೆ. ಈ ಒಂದು ಬೇಸರದ ಸಂಗತಿ ಮತ್ತೆ ರಾತ್ರೋರಾತ್ರಿ ಈ ಒಂದು ಸ್ಮಾರಕನ ನೆಲಸಮ ಮಾಡಿರುವಂತದ್ದು ತುಂಬಾ ನೋವಾಯ್ತು ಸರ್. ಆದ್ರೆ ಈ ಬಾಲಣ್ಣನ ಕುಟುಂಬದವ್ರು ಜಾಗ ಕೊಟ್ಟಿರೋದು ಸರ್ಕಾರದವ್ರು ಕೊಟ್ಟಿದ್ದು. ಅವ್ರದ್ದು ಬಾಲಣ್ಣನ ಕುಟುಂಬದ ಪಿತರಾಯಿತ ಆಸ್ತಿ ಏನಲ್ಲ. ಆದ್ರೆ ಅವರು ಯಾವ ತರ ಕೊಟ್ಟಿದ್ರು, 10 ಎಕರೆ ಅನ್ಲೀಗಲ್ ಆಗಿ ಮಾರ್ಕೊಂಡ್ರು. ಆಗ ಇನ್ನು 10 ಎಕರೆ ಜಾಗ ಉಳಿದಿತ್ತು. ಆ 10 ಎಕರೆಲ್ಲಿ ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡ್ತೀನಿ, 10 ಎಕರೆ ಮಾರಿರೋ ದುಡ್ಡಲ್ಲಿ ಸ್ಟುಡಿಯೋ ಡೆವಲಪ್ ಮಾಡ್ತೀನಿ ಅಂತ ಹೇಳಿ ಅವರು ಎಲ್ಲ ತೋರ್ಸ್ಕೊಂಡಿರೋದು. ಅದು ಲೀಸ್ ಜಾಗ. ಹಂಗಿನ ಅಧಿಕಾರಿಗಳು ಅದನ್ನ ತಿರ್ಚಿ 108 ಮಾಡಿ ಏನೋ ಮಾಡ್ಕೊಳ್ಳಿ ಬಿಡಿ. ಸರ್ಕಾರದವರೇ ಬಂದು ಇಲ್ಲಿ ಜಾಗ ಇದೆ, ವಿಷ್ಣುವರ್ಧನ್ ಅವ್ರಿಗೆ ಇಲ್ಲೇ ಪ್ರೀತಿ ಹುಟ್ಟಿದ್ದು, ಭಾವನಾತ್ಮಕ ಸಂಬಂಧ ಇದೆ, ಬಂಧನ ಫಿಲಂ ಇಂದ ಹಿಡಿದು ಈ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ ಹೇಳಿ ಅಂದಿನ ಕಾಲದಲ್ಲಿ ಬಾಲಕೃಷ್ಣ ಅವರನ್ನೇ ವಿಷ್ಣು ಸಾರನ್ನು ಮತ್ತು ಭಾರತೀಯ ಅಮ್ಮನ್ನು ಸೇರಿಸಿ ಮದುವೆ ಮಾಡಿದಂತ ಪ್ರೀತಿ ಹುಟ್ಟಿದಂತ ಜಾಗ ಇಲ್ಲಿ. ಆದ್ರೆ ಏನೋ ಒಂದು ಸರ್ಕಾರದ ಅಚಾತುರ್ಯದಿಂದ ತಂದು ಇಲ್ಲಿ ಮಣ್ಣು ಮಾಡಿದ್ರು. ಮಣ್ಣು ಮಾಡಿದ್ಮೇಲೆ ನಾವು ಏನೋ ಇಲ್ಲಿ ಒಂದು ಡೆವಲಪ್ಮೆಂಟ್ ಮಾಡ್ಕೊಡ್ತಾನೆ ಅಂತ ಇಟ್ಟಿದ್ದು. ಆ ನಂತರ ನೋಡಿದ್ರೆ ಮೈಸೂರಲ್ಲಿ ಮನೆಯವ್ರಿಗೂ ಸ್ವಲ್ಪ ಸಮಸ್ಯೆ ಆಯ್ತು, ಅವ್ರು ಕೇಳಿದಷ್ಟು ಜಾಗ ಕೊಡ್ಲಿಲ್ಲ ಅಂದ್ಬಿಟ್ಟು ಮೈಸೂರಲ್ಲಿ ಜಾಗ ಕೊಟ್ರು ಅಂತ ಹೇಳಿದ್ರು. ಸಂತೋಷ, ಅದು ಸ್ಮಾರಕ ಮಾಡಿದ್ದಾರೆ. ಇದು ಪುಣ್ಯ ಭೂಮಿಯಾಗಿ ಕೇಳ್ತಾ ಇದೀವಿ ನಾವು ಹೇಳ್ತಾ ಇದೀವಿ, ಇಲ್ಲ ಸರ್ ನಿಮ್ಗೆ ಸರ್ಕಾರದಿಂದ ಕೊಡಕ್ ಶಕ್ತಿ ಇಲ್ಲ ಅಂದ್ರೆ ನಾವು ದುಡ್ಡು ಕೊಟ್ಕೊಂತೀವಿ ಸರ್. ನೀವು ಒಂದು ನಿಗದಿಯಾದ ಬೆಲೆ ಕಟ್ಟಿ ಅವತ್ತಿನ ದಿನಕ್ಕೆ ನಾವು ಅಭಿಮಾನಿಗಳು ದುಡ್ಡು ಹಾಕ್ಬಿಟ್ಟು, ಇಲ್ಲ ನಮ್ಮ ವೈಯಕ್ತಿಕ ದುಡ್ಡು ಹಾಕ್ಬಿಟ್ಟು ನಾವು ಖಂಡಿತವಾಗ್ಲೂ ನನ್ನ ಬಗೆಹರಿಸ್ಕೊಂತೀವಿ. ಇಲ್ಲಿ ನಾವೊಂದು ಗುಡಿ ಕಟ್ಕೊಂತೀವಿ, ಬಂದಂತ ಅಭಿಮಾನಿಗಳು ಕೈ ಮುಕ್ಕೊಂಡು ಹೋಗೋಕೆ ಒಂದು ದಾರಿ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಇವ್ರು ಬಾಲಣ್ಣನ ಮಗ ಏನ್ ಮಾಡ್ತಾನೆ ಅಂದ್ರೆ 2024ರಲ್ಲಿ ನನಗೆ ವೀರಕಪುತ್ರ ಶ್ರೀನಿವಾಸ್ ಇಬ್ಬರಿಗೂ ನಾವೇ ಮುಂಚೂಣಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವು. ಅವ್ರು ನೋಡಿ ನಮ್ಮ ಮೇಲೆ ಸ್ಟೇ ತಂದಿದ್ದಾರೆ, ಒಳಗಡೆ ಬರಬಾರ್ದು. ಈಗ ನಾವು ಮುಂದೆ ಇರೋರು ಯಾರೋ ನಾವು ಬಂದಿದ್ರೆ ತಾನೇ ಇಲ್ಲಿ ಕಾರ್ಯಕ್ರಮ ಮಾಡೋದು, ಅವ್ರನ್ನ ಕುಗ್ಗಿಸ್ಬಿಟ್ರೆ ನಾವು ಏನ್ ಬೇಕೋ ಮಾಡಬಹುದು ಅಂತ ಮಾಡಿದ್ರು. ನಾವು ಸ್ಟೇಗೆ ಹೋಗಿದೀವಿ, ಹಾಕಿದೀವಿ. ಆದ್ರೆ ಇವರು 10 ಗುಂಟೆ ಅಂದಿನ ಡಿಸಿ ಆದಂತ ಶಂಕರ್ ಸಾಹೇಬ್ರು ಇದ್ದಾಗ ಜಾಗ ಸಹ ಮಾಜೂರು ಮಾಡಿ ಸ್ಕೆಚ್ ಮಾಡಿ ಅದೇ ಡಿಸಿ ಆಫೀಸಲ್ಲಿ ಹೋಗಿ ಎಲ್ಲ ಬರ್ಕೊಟ್ಟಿದ್ದಾರೆ. ಅದಕ್ಕೂ ಮನ್ನಡೆ ಇಲ್ಲ. ಈಗ ಹೋಸಲಿನೂ ಡಿಸಿ ಸಾಹೇಬ್ರೆ ಪರ್ಮಿಷನ್ ಕೊಟ್ಟಿದ್ರು. ಇವತ್ತು ಹೇಳ್ತಾರೆ ಇವರು ಸರ್ಕಾರಿ ಜಾಗ, ಇದು ಅವ್ರ ಮನೆ ಸಂಪಾದನೆ ಮಾಡಿರೋ ಜಾಗ ಅಲ್ಲ, ಅವ್ರ ತಾತ ಸಂಪಾದನೆ ಮಾಡಿರೋ ಜಾಗ ಅಲ್ಲ. ಈಗ 10 ಎಕರೆ ಜಾಗದಲ್ಲಿ ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿರೋದು. ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡೋರು ಇವರು. ವಿಷ್ಣು ಸ್ಮಾರಕ ಇದ್ದಿದ್ರೆ ಇವ್ರಿಗೆ ಏನ್ ತಲೆ ಮೇಲೆ ಅದೇ ಮೇಲೆ ಕೂತ್ಕೊಂತಿದ್ದು. ಇವ್ರ ಮನೆ ಅವ್ರು ಏನ್ ಮಾಡಿದ್ರು, ವಿಷ್ಣು ಕುಟುಂಬದವ್ರು ಏನ್ ಮಾಡಿದ್ರು, ಅಭಿಮಾನಿಗಳು ಏನ್ ಮಾಡಿದ್ರು ಇವ್ರ ಮನೆ ಹಾಳು ಮಾಡಕ್ಕೆ. ಇವತ್ತಿನ ದಿನ ಇವ್ರ ಸ್ಮಾರಕನ ಹೊಡೆದ್ಬಿಟ್ಟು ನೆಲಸಮ ಮಾಡಿ ಕಮರ್ಷಿಯಲ್ ಮೈಂಡ್ಗೆ ಕೊಡಬೇಕು ಅನ್ನೋ ಮಟ್ಟಿಗೆ ಮಾಡ್ತಾ ಇದಾರಲ್ಲ, ಇದು ನಾವು ಯಾವ ದೇಶದಲ್ಲಿ ಬದುಕ್ತಾ ಇದೀವಿ? ಇಂಥ ಮಹಾನ್ ನಟನ್ಗೆ, ಈ ಫಿಲಂ ಇಂಡಸ್ಟ್ರಿಯಲ್ಲಿ ಮಹಾನ್ ನಟಿಂಗ್ ಇಷ್ಟು ಅವಮಾನ ಮಾಡಿದಾರಲ್ಲ, ಇವ್ನ ಯಾರು ಬಿಟ್ಟವ್ರು? ಇವರು ಇದು ಯಾರು ಬಿಟ್ಟವ್ರು ಹೇಳಿ? ಈ ಯಾರು ಸ್ಟಾರ್ ನಟರು ಇದ್ದಾರೆ ಅವರೆಲ್ಲ ಬದುಕಿ ಸತ್ತಂಗೆ. ಇವತ್ತು ತುಂಬಾ ನೋವಾಗಿರೋ ಸಂಗತಿ. ಈಗಾರು ಯಾ ಸ್ಟಾರ್ ನಟರಲ್ಲಿ ಯಾರಾಗ್ಲಿ ಬೇರೆ ಯಾರಿಗೆ ಅವಮಾನ ಆದ್ರೆ ಬೇಡಲ್ಲ, ಇವ್ರಿಗೆ ಅವಮಾನ ಆದ್ರೆ ಬೇಡಲ್ಲ. ಇವತ್ತವ್ರು ಬಂದು ಈ ಜಾಗದನ್ನ ಪರಿಹಾರ ಮಾಡಿಕೊಟ್ಟಿ ಆ ಸ್ಮಾರಕ ಅಲ್ಲಿ ಜಾಗ ಪುಣ್ಯಭೂಮಿ ಜಾಗಕ್ಕೆ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಭಾರಿ ಸಮಸ್ಯೆಗಳು ಉದ್ಭವ ಆಯ್ತದೆ. ಇದು ಒಳ್ಳೆ ಬೆಳವಣಿಗೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಏನನ್ನ ಆಯ್ತದೆ ಅಂತ ಗೊತ್ತಿಲ್ಲ. ಯಾಕೆ ಬಿಡಿ ಸರ್, ಈಗ ನಾವು ಹೇಳಿದ್ರೆ ಇದು ಸಂಪಾದನೆ ಮಾಡಿರೋ ಜಾಗ ಕೇಳ್ತಲ್ಲ ಸರ್. ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ, ಸರ್ಕಾರ ಮಣ್ಣು ಮಾಡಿರೋ ಜಾಗದಲ್ಲಿ ನಾವು ಜಾಗ ಕೇಳ್ತಾ ಇದೀವಿ. ಅಭಿಮಾನಿಗಳೇ ನಾವು ಬೈ ಮಾಡ್ತೀವಿ ಅಂತ ಕೇಳಿದ್ರೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಏನ್ ಬಂತು? ಕಾರ್ತಿಕ್ ಅವ್ರ ಕಡೆಯಿಂದ ಸರ್ ಅವ್ರು ಹೇಳ್ತಾರೆ ಅವತ್ತು 1,000 ರೂಪಾಯಿ ಅಡಿತೀವಿ, 10,000 ರೂಪಾಯಿ ಹೋಯ್ತದೆ, 10,000 ರೂಪಾಯಿ ರೈಟ್ ಕೊಡಿ ಅಂದ್ರೆ ಆಯ್ತದ? ನಾವು ಕೇಳೋದು 1 ಎಕರೆ ಕೇಳ್ತೀವಿ. ಅವ್ರು 5 ಎಕರೆ ಮಾರ್ಬಿಟ್ಟು ದುಡ್ಡು ತಗೊಂಡು ಐಷಾರಾಮಿ ಜೀವನ ಮಾಡಬೇಕು. ಅವ್ನು ಕಾರ್ತಿಕ್ ಅವ್ರ ತಂದೆ ಕೊಟ್ಟಿರೋ ಜಾಗ ಮುಗ್ದೋಯ್ತು. ಇದು ಗಣೇಶ್ ಅನ್ನೋರು ಕೊಟ್ಟಿದ್ರು, ಅವ್ರ ತಮ್ಮನಿಗೆ ಭಾಗ ಮಾಡ್ಕೊಂಡಿದ್ರು. ಗಣೇಶ್ ಅವ್ರು ತೀರೋದ್ರು. ತೀರೋದಾಗ ಯಪ್ಪ ಕೇಸ್ ನಡಿಬೇಕಾರೇನೆ ಗೀತಾ ಬಾಲ ಮೇಡಮ್ ಅವ್ರ ಕುಟುಂಬದವ್ರೆ ಕೇಸ್ ನಡಿಬೇಕಾದ್ರೆ ನನಗೂ ಭಾಗ ಬೇಕು ಅಂದಾಗನೆ ರಿಜಿಸ್ಟರ್ ಮಾಡಿಸ್ಕೊಂಡು 2021 ಜೈನಗರದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಆ ರಿಜಿಸ್ಟರ್ ಕಾಪಿ ಸಮೇತ ಸ್ಟೇ ತಂದಿ ನನಗೆ ಮತ್ತು ಶ್ರೀನಿವಾಸ್ ಅವ್ರಿಗೆ ಇಬ್ಬರಿಗೂ ಕಳಿಸ್ತಾನೆ. ನಿಮ್ಗೆ ಇಲ್ಲಿ ಏನು ಸಂಬಂಧ ಇಲ್ಲ ಅಂತ. ಈಗ ನಾವು 1000 ಜನ ಕಾರ್ಯಕ್ರಮ ಮಾಡ್ತಾ ಇದ್ದೋ. ಬಂದಂತ ಅಭಿಮಾನಿಗಳಿಗೆ ಬಂದಂತ ದಾಸೋಹ ಊಟ ಹಾಕ್ಬಿಟ್ಟು ಬೇರೆಯವ್ರು ಬ್ಲಡ್ ಕಪ್ ಮಾಡಿಸ್ಕೊಂಡಿದ್ದಾರೆ ಸರ್. ಈಗ ಮಾಡಿಸ್ಕೊಂಡಿದ್ದಾನೆ. ಕೇಸ್ ನಡಿಬೇಕಾದ್ರೆ ಮಾಡಿಸ್ಕೊಂಡಿದ್ದಾರೆ. ಕೋರ್ಟ್ಗೆ ಇವೆಲ್ಲ ಕಣ್ಣಿಲ್ಲ, ಸರ್ಕಾರಕ್ಕೆ ಇವೆಲ್ಲ ಕಣ್ಣಿಲ್ಲ. ಎಂತವ್ರು ಕೆರೆ ಕುಂಟೆ ಎಲ್ಲ ಹೊಡ್ಕಂತವ್ರೆ. ಇಲ್ಲೇ ಮುಂದೆಗಡೆ ಸರ್ 15 ಎಕರೆ ಇದೇ ಫಾರೆಸ್ಟ್, ತುರಳಿ ಫಾರೆಸ್ಟ್ ಜಾಗ ಸೇರನ್ನೇ ಈಗ ಬಿಲ್ಡರ್ ಕೊಟ್ಟಿದ್ದಾರೆ. ಈ ಫಾರೆಸ್ಟ್ ಪಕ್ಕದಲ್ಲೇನೆ ಅವ್ರಿಗೆಲ್ಲ ಅಧಿಕಾರ ಎಲ್ಲ ಇದೆ. ನಮ್ಮ ಅಭಿಮಾನಿಗಳಿಗೆ ಯಾರು ಇಲ್ವಲ್ಲ ಸರ್. ಫಿಲಂ ಲ್ಯಾಂಡ್ ಅವ್ರು ಇಲ್ಲ, ರಾಜಕಾರಣಿಗಳಿಲ್ಲ, ಕುಟುಂಬದವ್ರು ಇಲ್ಲ. ಅಭಿಮಾನಿಗಳು ಏಕಾಗಿ ಓಡಾಡ್ಬೇಕು. ಈಗ ನೋಡಿ ಇವತ್ತು ಹಬ್ಬದ ದಿನ ಎಲ್ಲ ಅವ್ರವ್ರ ಊರಿಗೆ ಹೋಗಿರ್ತಾರೆ, ನಾಳೆ ರಜಾ. ಈ ಸನ್ನಿವೇಶ ನೋಡಿ ನೈಟ್ ಗಾಂಡುಗಳು ಗಾಂಡುಗಳು ಮಾಡ್ತಾರಲ್ಲ ಸರ್, ಕೈಲಾಗ್ದಿದ್ದಾರೋ ಆ ಕೆಲಸ ಮಾಡಿದ್ದಾರೆ. ಗಂಡಿಸ್ತಾನ ಇದ್ದಾಗ ನೀವು ಕೋರ್ಟಿಂದ ಆರ್ಡರ್ ತಗೊಂಡಿದ್ರೆ ಬೆಳಗ್ಗೆನೇ ವೆಕೆಟ್ ಮಾಡ್ಬೇಕಾಯ್ತು.
ನೋಡಿ ಸರ್, ಆ ಅಪ್ಪ ಅವ್ರಿಗೆ ಬದುಕಿದಾಗೂ ನೆಮ್ಮದಿ ಇಲ್ಲ, ಸತ್ತಾಗೂ ನೆಮ್ಮದಿ ಇಲ್ಲ. 150 ಜನದಿಂದ 200 ಜನನ ಪೊಲೀಸರು ಹಾಕಿದ್ದಾರೆ. ಇದು ಈಗಾರು ಸರ್ಕಾರ ಹೆಚ್ಚಿಸ್ಕೊಂಡು ಎಂತವ್ರಿಗೋ ಮಹಾನ್ ವ್ಯಕ್ತಿ ಮಾಡ್ತಾರೆ. ಈ ಸಾಲುಮಕ್ಕ ತಿಮ್ಮಕ್ಕ ರಸ 1000 ಎಕರೆ ಪಾರ್ಕ್ ಕೊಟ್ಟಿದ್ದಾರೆ. ಆ ಪಾರ್ಕ್ ಅಲ್ಲಿ ಒಂದು ಸಣ್ಣ ಪುಟ್ಟದು ಒಂದು ಗುಡಿ ಅಂತ ಒಂದು ಗುಡಿ ತರ ಮಾಡಿದ್ದಾರೆ, ಸುತ್ತಲೂ ಗಿಡ ಹಾಕಿದ್ದಾರೆ. ಅವ್ರ ಹೆಸರು ಇದೆ, ಹಂಗನ್ಬಿಟ್ಟು ಒಬ್ಬರ ಹೆಸರಲ್ಲಿ ಇನ್ನೊಂದು ಹೆಸರು ಕೊಡಬಾರ್ದು ಅಂತ ಏನಿಲ್ಲ. ಕೊಟ್ರೆ ಅದು ಸ್ಮಾರಕ ಇದು ಪುಣ್ಯ ಭೂಮಿ. ನಿಮ್ಗೆ ದುಡ್ಡು ಕೊಟ್ಟು ಬೇಕಾದ್ರೆ ಕೊಂಡ್ಕೊಂತೀವಿ. ಆ ಶಕ್ತಿನೂ ಇದೆ ಅಭಿಮಾನಿಗಳಿಗೆ. ದಯಮಾಡಿ ಏನೋ ಪರಿಹಾರ ಮಾಡ್ಕೊಡಿ. ರಾತ್ರಿ ಈ ತರ ನೆಲಸಮ ಮಾಡಿರೋ ಜೊತೆಗೆ 75ನೇ ವರ್ಷದ ಹುಟ್ಟುಹಬ್ಬನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ಹಾಳು ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಲೇ ಮಾಡಿರೋ ರಾತ್ರಿ ಮಾಡಿರುವಂತ 100% ಖಂಡಿತವಾಗ್ಲಿ ಸರ್. ಇವರು ಅಭಿಮಾನಿಗಳು ಇಲ್ಲಿ ಕಟೋಟ್ ಜಾತ್ರೆ ಅಂತ ಮಾಡಿದಾಗ ಕನಿಷ್ಠ ಪಕ್ಷ 60,000 ಜನ ಸೇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಒಂದೇ ದಿನ 2.5 ಲಕ್ಷ ಜನ ಸೇರ್ತರು. 5.5 ಕಿಲೋಮೀಟರ್ 6 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಯ್ತು. ಅವ್ರಿಗೆ ಆತಂಕ ಬಂದ್ಬಿಡ್ತು ಸರ್. ಅಭಿಮಾನಿಗಳು ಒಬ್ಬ ತೀರೋದಂತ ವ್ಯಕ್ತಿಗೆ ಲಕ್ಷಾಂತರ ಜನ ಸಂಪಾದನೆ ಮಾಡಿರೋದು ಇದೇನೆ. ಹೆಣ್ಮಕ್ಳುಗಳು ಆರಾಧ್ಯ ದೇವ. ತಂದೆ ತಾಯಿಗೆ ಎಷ್ಟು ಪೂಜೆ ಮಾಡ್ತಾರೋ ವಿಷ್ಣುವರ್ಧನ್ಗೆ ಅಷ್ಟೇ ಪೂಜೆ ಮಾಡ್ತಾರೆ ಹೆಣ್ಮಕ್ಳುಗಳು. ಅಷ್ಟು ಭಾವನಾತ್ಮಕ ಸಂಬಂಧ ಇದೆ. ಹಂಗನ್ಬಿಟ್ಟು ಗಂಡ್ಮಕ್ಳಿಗಿಲ್ಲ ಅಂತ ನಮಗೂ ಜಾಸ್ತಿ ಇದೆ. ಅಲ್ಲ ಹೇಳ್ತಾ ಇರೋದು ಲಕ್ಷಾಂತರ ಅವ್ರು ತೀವ್ರ 15 ವರ್ಷ ಆ ಪ್ರೀತಿ ಮಡಗಿದ್ದಾರೆ. ಅವ್ರನ್ನ ತಂದೆ ಸ್ಥಾನದಲ್ಲಿ ಮಡಗಿದ್ದಾರೆ, ಅವರು ಗುರುಗಳ ಸ್ಥಾನದಲ್ಲಿ ಮಡಗಿದ್ದಾರೆ. ಅವ್ರಿಗೆ ಇವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಅವನು 40 ವರ್ಷ ಆಗಿದೆ. ಅವನೇನ್ ಜಾಸ್ತಿ ದಿನ ಬದುಕಲ್ಲ. ಅವನಿಗೂ ಕಾಯಿಲೆನೆ. ಅವ್ರ ಚಿಕ್ಕಪ್ಪನು ಕಾಯಿಲೆ ಬಂದು ಸತ್ತೋದ. ಇವ್ರು ಸತ್ತೋಯ್ತಾನೆ. ದೇವತೆಗಳೇ ದೇವ್ರು ಬಿಡ್ಲಿಲ್ಲ ಜನನ್ನ. ರತನ್ ಟಾಟಾ ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಾರೆ ಸರ್ ಅಪ್ಪ, ಅವ್ರನ್ನೇ ಬಿಡ್ಲಿಲ್ಲ. ಇವನ್ನೆಲ್ಲ ಬಿಡ್ತಾರ? ಈಗಾರು ಸರ್ಕಾರ ದಯವಿಟ್ಟು ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊಂತ ಇದೀವಿ, ನಿಮ್ಮಲ್ಲಿ ಯಾವ್ದೂ ದ್ವೇಷ ಇಲ್ಲ. ದಯವಿಟ್ಟು ಎಂತಂತವ್ರು ಕೆರೆ ಕುಂಟೆ ಹೊಡ್ಕೊಂಡು ಕೋಟಿಗಟ್ಲೆ ಬಿಲ್ಡರ್ಗಳೆಲ್ಲ ಡೆವಲಪ್ ಆಯ್ತವ್ರೆ. ರಾಜಕಾರಣಿಗಳು ಸ್ಕೂಲ್ ಮಾಡ್ಕೊಂತೀರಾ, ಗೌರ್ಮೆಂಟ್ ಜಾಗ ಹೊಡ್ಕೊಂಡು ಜಾಗ ಮಾಡ್ಕೊಂತೀರಾ, ಅದನ್ನ ಕಮರ್ಷಿಯಲ್ ಮಾಡ್ಕೊಂತೀರಾ. ದಯವಿಟ್ಟು ಅದೆಲ್ಲ ನೆಲೆಗುದಕ್ಕೆ ಒಂದು ಒಳ್ಳೆ ಕಾರ್ಯ. ಇಂಥ ಮಹಾನ್ ವ್ಯಕ್ತಿಗೆ 1-2 ಎಕರೆ ಜಾಗ ಬಿಡಿಸ್ಕೊಡಿ. ನಿಮ್ಗೆ ಶಕ್ತಿ ಇಲ್ವಾ ಸರ್ಕಾರದಿಂದ ದುಡ್ಡು ಕೊಡಕ್ಕೆ? ನಾವು ಸರ್ಕಾರದ ಒಂದು ನಿಗದಿಯಾದ ಬೆಲೆ ಕಟ್ಟಿ ದಯಮಾಡಿ ನಾವೇ ಕೊಡ್ತೀವಿ. ದಯವಿಟ್ಟು ಈ ಜಾಗ ಬಿಡಿಸ್ಕೊಡಿ. ತುಂಬಾ ನೋವು ಕೊಡಬೇಡಿ. ಅವ್ರಿಗೇನು ಅವ್ರ ಮನೆಗೆ ಗೈದಿರೋ ಜಾಗ ಅಲ್ಲ ಇದು, ಸರ್ಕಾರದಿಂದ ಕೊಟ್ಟಿರೋ ಜಾಗ. ಸರ್ಕಾರದಿಂದ ಕೊಟ್ಟಿದ್ರು ಸಹ ನೀವು ಸರ್ಕಾರದಿಂದ ಮಣ್ಣು ಮಾಡಿದ್ದು ಅಲ್ವರಾ? ಅದೆಲ್ಲ ಕಾನೂನಾತ್ಮಕವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಇವತ್ತು ಅವ್ರಿಗೆ ನೀವು ಕೋರ್ಟಲ್ಲಿ ನಾವು ದಾವೆ ಹೂಡಕ್ ಹೋದ್ರೆ ನಮ್ಮ ಮೇಲೆ ಸ್ಟೇಟ್ ಅಂದ್ರೆ ಇದು ಯಾವ್ದು ದೇಶದಲ್ಲಿ ಇದೀವಿ ನಾವು? ಬಿಹಾರ, ರಾಜಸ್ಥಾನ, ಬಾಂಗ್ಲಾದೇಶದಲ್ಲಿ ಇದೀವಿ, ಇಲ್ಲ ಪಾಕಿಸ್ತಾನದಲ್ಲಿ ಇದೀವ? ಈ ತರ ಇಡೀ ಇಂಡಿಯಾದಲ್ಲಿ ಇಂಥ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿರೋದು ಇದೇ ಮೊದಲು. ಯಾರಿಗೂ ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಯಾವ ಮಹಾನ್ ವ್ಯಕ್ತಿಗೆ ಈ ತರ ಇದ್ದ ಜಾಗ, ಪುಣ್ಯಾತ್ಮನ ಜಾಗನ ವೆಕೇಟ್ ಮಾಡಿರೋದು ಇದೇ ಮೊದಲು. ಕೊನೆಯದಾಗಿ ನಿಮ್ಮ ಹೋರಾಟ ಏನಾಗಿರುತ್ತೆ? ಯಾಕಂದ್ರೆ ಕೆ ಮಂಜು ಅವರು ಹೇಳ್ತಾ ಇದ್ರು, ನಾನು ಕೂಡ ಗಣೇಶ್ ಅವ್ರ ಜೊತೆ ಮಾತನಾಡಿದೆ, ಈ ಜಾಗ ನನಗೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಅಭಿಮಾನಿಗಳ ಪರವಾಗಿ. ಸೊ ಮುಂದೆ ಏನಾದ್ರು ಸಂಧಾನ ಮಾಡೋ ತರ ಪ್ಲಾನ್ಸ್ ಇದೆಯಾ ಅಥವಾ ಏನಾಗುತ್ತೆ ನಿಮ್ಮ ಮುಂದಿನ ಕಾನೂನು ಹೋರಾಟ? ಸರ್, ಅವ್ರು ಹೇಳೋದು ಹೆಂಗ್ ಗೊತ್ತಾ, ಈಗ ಅವ್ರ ಟಾರ್ಗೆಟ್ ಇರೋದು 10 ಎಕರೆ ಸ್ಟೋರೇಜ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಇರೋದು. ಅವ್ರು ಮಾರಂಗಿಲ್ಲ ಲೆಕ್ಕಾಚಾರ. ಅವರು ಖಾಸಗೀಕರಣಕ್ಕೆ ಮಾಡಕ್ಕೋಸ್ಕರ ಮಾಡ್ತಾ ಇರೋದು. ಈಗ ನಮ್ಗೆ ಅರ್ಧ ಎಕರೆ 1 ಎಕರೆ ಕೇಳ್ತೀವಿ ಸರ್, ನಮ್ ಶಕ್ತಿ ಇದೆ ಅಂತ. ಇವ್ರು 10 ಎಕರೆ ತಗೊಂತ ಹೇಳ್ತಾರೆ. 10 ಎಕರೆ 100 ಕೋಟಿ ವ್ಯಾಲಿ ಕಟ್ತಾರೆ. ನಾವು 100 ಕೋಟಿ ತಗೊಂಡು ಅಭಿಮಾನಿಗಳು ಏನ್ ಮಾಡೋಣ? ಈ ಜಾಗದಲ್ಲಿ ನಮ್ಗೆ ಬೇಕಾಗಿರೋದನ್ನ ಅವ್ರ ಪುಣ್ಯ ಭೂಮಿಗೆ ಒಂದು ಜಾಗ ಬೇಕು. ನಮ್ದೊಂದು ಗುಡಿ ಕಟ್ಕೊಂತೀವಿ ದೇವಸ್ಥಾನ ತರ. ಬಂದು ಕೈ ಮುಕ್ಕೊಳ್ಳುವಂತ ಬಂದಂತ ಅಭಿಮಾನಿಗಳು ಅವಮಾನ ಆಗಬಾರ್ದು. ಅವ್ರು ಕೈ ಮುಕ್ಕೊಂಡು ಹೋಗುವಂತ ಬಾಂಧವ್ಯ ಬೇಕು ಅಂತ. ಈಗ ಏನಿಲ್ಲ ಸರ್, ಕೋರ್ಟಲ್ಲಿ ನಾವು ದಾವೆ ಹೂಡ್ತೀವಿ. ಕೋರ್ಟಲ್ಲಿ ಆಗ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ ಖಂಡಿತವಾಗ್ಲೂ ಈ ಜಾಗ ಬೇಕೇ ಬೇಕು. ಇದಿಷ್ಟು ವೈಷ್ಣವ್ ಅವರ ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.